ಆಡಿಸಿ ನೋಡು ಬೀಳಿ ಹೋಗೋದು 3 ವರ್ಷ ಆಯಿತು ಸರ್. ಹೊಸದಿಂದ ಈ ಪರಿಸ್ಥಿತಿ ಬಂದಿದೆ. ಅವಳು ತುಂಬ ಬಜಾರಿ, ತುಂಬ ಕೆಟ್ಟ ಮನಸ್ಸಿ. ಪಕ್ಕದವರು ನೆಂಟರು ಹೆಸರು ಯಾರೂ ಆಗಲಿಲ್ಲ ಸರ್. ಎಲ್ಲ ನೋಡ್ಕೊಂಡು ಓಡಾಡೋ ಬದಲು ಹತ್ರ ಬಂದು ಅವ್ರು ಮಾಡಲಿ ಬಿಡಲಿ ಒಂದು ಕಷ್ಟ ನಾನು ಹೇಳ್ಕೊಂಡಾಗ 10 ಜನದಲ್ಲಿ 4 ಜನ ನಾವು ಮಾಡ್ಬೋದಲ್ವ ಸರ್. ಪ್ರೀತಿಸಿ ನಾವು ಮದುವೆ ಆಗಿರೋದು 94ನೇ ಇಸ್ವಿ 10ನೇ ತಿಂಗಳು 24ನೇ ತಾರೀಕು. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ನಾನು ಬದುಕಿರಲಾರೆ. ಪ್ರತಿಯೊಂದು ತಂದೆ ತಾಯನ್ನ ಒಂದು ತನ್ನ ಹಾಕಿ ಒಂದೆರಡು ಕೊಟ್ಟರೆ ಸಾಕು. ನಮ್ಮಂಗಾದಾಗ ನಿಮ್ಮ ತಂದೆ ತಾಯಿನೂ ಕಳ್ಕೊಬೇಡಿ. ನಾನು ಕೇಳೋದಿಷ್ಟೇ, ದುಃಖದಲ್ಲಿ ಕೇಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾವು ಹಸಿವಿದ್ದಾಗ ಹೋಟೆಲ್ ಹುಡುಕ್ತೀವಿ, ಆದರೆ ಇವರು ಹಸಿವಿದ್ದಾಗ ಒಂದು ಕೈ ಸಹಾಯ ಹುಡುಕುತ್ತಾರೆ. ರಸ್ತೆ ಬದಿಯಲ್ಲಿ ನಾವು ದಿನ ನೋಡೋ ಈ ಮುಖಗಳ ಹಿಂದೆ ಯಾರಿಗೂ ಗೊತ್ತಿಲ್ಲದ ದೊಡ್ಡ ನೋವಿನ ಕಥೆ ಇದೆ. ಬನ್ನಿ ಇವರ ಬದುಕನ್ನು ಹತ್ತಿರದಿಂದ ನೋಡೋಣ. ಬಹುಶಃ ಇದು ನಮ್ಮ ಜೀವನದ ಬಗೆಯ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ತಾತ ನಮಸ್ತೆ. ತಾತ ಏನು ತಾತ ನಿಮ್ಮ ಹೆಸರು? ಪ್ರಕಾಶ್ ಅಂತ. ಅಜ್ಜಿ ಹೆಸರು? ಮಂಜುಳಾ. ನಿಮ್ಮದು ಯಾವ ಊರು? ನಮ್ಮದು ಸರ್ ಇಲ್ಲಿ ಹುಣಸೂರು ಹತ್ರ ಪಕ್ಕದಲ್ಲಿ ಹಳ್ಳಿ. ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಾ? 3 ವರ್ಷ ಆಯಿತು ಸರ್. ತಾತ ಊರಿಂದ ಬರಲು ಕಾರಣ ಏನು ತಾತ? ಸರ್ ಹಿಂಗೇನೆ ಮಕ್ಕಳೆಲ್ಲ ಕೈ ಕೊಟ್ಟರು, ಯಾರೂ ನಮಗೆ ದಿಕ್ಕಿದೆ ಇಲ್ಲ. ಇದು ನಮಗೊಂದು 5-6 ತಿಂಗಳಿಂದ ಬಾಡಿಗೆ ಕಟ್ಟೋಕ್ಕಾಗದೆ ಅವರೆಲ್ಲ ಹೊರಗಡೆ ಹಾಕಿದ್ರು. ಅಕ್ಕಪಕ್ಕದವರು ನೆಂಟು ಹೆಸರು ಯಾರೂ ಆಗಲಿಲ್ಲ ಸರ್. ನನ್ನ ಹತ್ರ ಹಣ ಇಲ್ಲ, ಎಲ್ಪ್ ಇಲ್ಲ. ಈ ಥರ ಕರ್ಕೊಂಡು ಬಂದೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಿಮ್ಮ ದಿನಚರಿ ಹೇಗಿರುತ್ತೆ? ಸರ್ ಮಾಮೂಲಿ, ಬೆಳಗ್ಗೆ ಕರೀತದೆ, ರಾತ್ರಿ ಆಗುತ್ತೆ, ಹಗಲಾಗುತ್ತೆ, ഇരുಳಾಗುತ್ತೆ, ಕಳೆದೋಗುತ್ತೆ. ಮಾಮೂಲಿ ಜೀವನ ಇದ್ದಂಗೆ ಎಲ್ಲರಿಗೂ ಹೆಂಗಿದೆ ಹಂಗೇನೆ ನಮ್ಮದು. ಆ ಕಷ್ಟದಲ್ಲಿದ್ದೀವಿ, ಅವ್ರು ಸುಖದಲ್ಲಿದ್ದಾರೆ ಅಷ್ಟೇ. ನಾವು ಬರೀ ಕಷ್ಟದಲ್ಲೇ ರೀತಿ ಹೋಗಿ ಅಂತ ಇಲ್ಲವೇ. ಇವತ್ತು ನಾಳೆ ಯಾರು ಬರ್ತಾರೆ ಸಹಾಯಕ್ಕೆ ಅಂತ ಕಾಯ್ತಾ ಇದ್ದೀವಿ. ಯಾರೂ ಇದು ಮಾಡ್ತಾ ಇಲ್ಲ. ನಿಮ್ಮ ಹಳೆ ದಿನ ನೆನಪಾದಾಗ ಏನನ್ಸುತ್ತೆ? ಹಳೆ ದಿನಗಳು ನೆನಪು ಮಾಡ್ಕೊಂಡ್ರೆ ಸರ್ ದುಃಖ. ಊರಲ್ಲೆಲ್ಲ ಏನು ಮಾಡ್ತಿದ್ದೀರಿ? ಊರಲ್ಲಿ ಚೆನ್ನಾಗೇ ಇದ್ವಿ ನಾವು. ಕೆಲಸ ಬದುಕು ಮಾಡಿಕೊಂಡು ಅಲ್ಲಿ ಇಲ್ಲಿ ಒಂದು ಕೆಲಸ ಅದು ಇದು ಮಾಡಿಕೊಂಡು ವ್ಯಾಪಾರ ಮಾಡ್ತಾಯಿದ್ದೆ. ಅದು ಇದು ಸಣ್ಣ ಪುಟ್ಟ ವ್ಯಾಪಾರಗಳು ಮಾಡಿಕೊಂಡು ಕಡಲೆಕಾಯಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ಕಾನ್ಸು ಅದು ಎಲ್ಲ ಮಾಡ್ಕೊಂಡು ಅದೇ ಜೀವನವಾಗಿತ್ತು, ನಮಗೆ ಸಂತೋಷವಾಗಿತ್ತು ಆಗ. ನೀವು ಯಾರನ್ನಾರು ನಂಬಿದ್ರೆ ಮೋಸ ಹೋಗಿದ್ದೀರಾ? ಇಲ್ಲ ಸರ್, ಯಾರನ್ನೂ ನಾನು ನಂಬಿಲ್ಲ. ಮಾಡ್ತೀನಿ ಅಂದವರೆಲ್ಲರೂ ನೆಮ್ಮದಿ ಯಾರೂ ಮಾಡಿಲ್ಲ ಸರ್, ಅದು ಮಾತ್ರ ಸತ್ಯ. ರಸ್ತೆ ನಿಮ್ಮ ಮನೆ ಅಲ್ವಾ? ರಸ್ತೆಯೇ ನಮ್ಮ ಮನೆ. ಇಲ್ಲಿ ಮಲಗಿದಾಗ ಭಯ ಆಗಲ್ವಾ? ಆಗುತ್ತೆ ಸರ್, ಖಂಡಿತವಾಗ್ಲೂ ಆಗುತ್ತೆ. ಆದರೆ ಹಗಲು ರಾತ್ರಿ ಸ್ವಲ್ಪ ರಾತ್ರಿ ಹೊತ್ತು ಇವಳನ್ನ ಕಾಯ್ಕೊಂಡು ನಾನು ಒಂದು ದೊಣ್ಣೆ ಹಿಡ್ಕೊಂಡು ಎಚ್ಚರವಾಗಿರ್ತೀನಿ. ಆಗ ಸ್ವಲ್ಪ ಬೆಳಗಿನ ಜಾವದಲ್ಲಿ ಸ್ವಲ್ಪ ನಿದ್ದೆ ಮಾಡ್ತೀನಿ ಅಷ್ಟೇ. ಈ ರಾತ್ರಿ ಎಲ್ಲ ಕುಡುಕರು ಪಡಕರು ಅವ್ರ ಕಾಟ ಇವ್ರ ಕಾಟ ಇದ್ದೇ ಇರ್ತದೆ ಅಂತೇಳಿ ಒಂದು ಸ್ವಲ್ಪ ಭಯದಿಂದ ಮುಜುಗರದಿಂದ ಹಿಂಗೆ ಅಂತ ಇರ್ತದೆ ಜೀವ. ಮಳೆ ಚಳಿ ಬಂದಾಗ ಎಲ್ಲಿಗೆ ಹೋಗ್ತೀರಾ? ಸರ್ ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಒಳಗಡೆ ಅಲ್ಲೋಗಿ. ಮುಂಚೆ ನೋಡಿ ಎದುರುಗಡೆ ಒಂದು ಪೆಟ್ರೋಲ್ ಬಂಕ್ ಇತ್ತು, ಕ್ಲೋಸ್ ಮಾಡಿಬಿಟ್ರು ಸರ್. 2 ಪೆಟ್ರೋಲ್ ಬಂಕ್ ಐತೆ. ಅದೇ ನಮ್ಮ ಮನೆ ಆಗಿತ್ತು, ಚೆನ್ನಾಗಿತ್ತು. ಮಳೆ ಗಾಳಿ ಬಿಸಿಲಿಗೆಲ್ಲ ಅಲ್ಲಿ ಕಾಂಪೌಂಡ್ ಹಾಕಿ ಹೊಡೆದಾಕ್ಬಿಟ್ರು ಸರ್ ಪಾರ್ಕಿಂಗ್ ಮಾಡೋಕ್ಕೆ. ಇವರು ಕಿಂಗ್ಸ್ ಕೋರ್ಟ್ ಹೋಟ್ಲವರು. ಅಲ್ಲಿ ನಾವು ಒಂದು 7 ತಿಂಗಳು ವಾಸ ಮಾಡಿದ್ವಿ. ಮನೆ ಥರನೇ ಗುಡಿಸ್ಕೊಂಡು ಪಡಿಸ್ಕೊಂಡಿದ್ವಿ. ಅದೊಂದು ಇದ್ಬಿಟ್ಟಿದ್ರೆ ಈ ಕಷ್ಟನೇ ಇರಲಿಲ್ಲ ಸರ್ ನನಗೆ. ಬೀದಿಯಲ್ಲಿ ಬದುಕೋದು ಎಷ್ಟು ಕಷ್ಟ? ತುಂಬ ಕಷ್ಟ ಇದೆ, ತುಂಬ ಕಷ್ಟ ಆಯಿತು. ಈ ಮಳೆ ಗಾಳಿ ಚಳಿಲಿ ಯಾರೂ ಇರಲ್ಲ. ನಾವಿರಂಗೆ ಯಾರೂ ಇರೋಕ್ಕಾಗೋದಿಲ್ಲ. ಅಲ್ಲ, ಒಂದು ದಿವಸ ಕೂಡ ಅವ್ರು ಕಳಿಯೋಕ್ಕಾಗಲ್ಲ. ದಿವಸನೂ ಕಳೆಯೋದು ನಮ್ಮ ಕಷ್ಟ. ಯಾರಿಗೂ ಬೇಡ ಬಿಡಿ ಕಷ್ಟ. 3 ವರ್ಷ ಕಳೆದಿದ್ದೀವಿ ಅಂದಮೇಲೆ ಯಾರಿದ್ದಾರೆ ನೋಡಿ. ಸರ್ ಯಾರು ತಾರೆ ಬೀದಿಲಿ ಕುಂತ್ಕೊಳ್ಳೋಕೆ ಇಷ್ಟಪಡೋದು? ಅದು ನಿಜ. ಯಾರಿಗೂ ಇಂಥ ಕಡುಬಡ ಕಳ್ಳೆಕಾಯಿ ಮರವನ್ನು ಸೋದೆ ಇವತ್ತು ಗೂಡಿದೆ. ಆ ಗೂಡು ನಮಗೆ ಸಿಗ್ತಾ ಇಲ್ಲ ಅಂದರೆ ಏನಿಲ್ಲ ಸರ್. ನಮ್ಗೆ ಏನು ಹೆಲ್ಪ್ ಮಾಡೋದು ಬೇಡಿ, ಒಂದು ಗೂಡು ಕೊಡಿಸ್ಬಿಟ್ರೆ ನಾವು ದುಡ್ಕೊಂಡು ತಿಂತೀನಿ. ನಾನು ಬಾಡಿಗೆ ಕಟ್ಕೊಂಡು ಬಂಕೆ ಕಟ್ಕೊಂಡು ಏನೋ ಒಂದು ಎಲ್ಲೋ ಮಾಡ್ಕೋತೀನಿ. ಸಹಾಯ ಅಂತ ಬಂದು ಮಾಡಿಕೊಟ್ಟವ್ರಿಗೆ ಸಾಯೋವರೆಗೂ ನಾನು ನೆನ್ಕೋತೀನಿ ಸರ್. ಪೊಲೀಸರು ಅಥವಾ ಜನರಿಂದ ತೊಂದರೆ ಆಗಿದೆಯಾ? ಇದೆ ಸರ್, ಪೊಲೀಸ್ನವರು ದಿನ ಬಂದು ಅಲ್ಲಿ ಕುಂತ್ಕೋಬೇಡಿ ಇಲ್ಲಿ ಕುಂತ್ಕೋಬೇಡಿ ಎತ್ತಾಕೊಂಡು ಹೋಗ್ತೀನಿ ಅಂತಾರೆ. ಅವರು ಕಳ್ಳರನ್ನ ಕಾಟ್ರನ್ನ ಹಿಡಿಯಲ್ಲ, ನಿಮ್ಗಳು ತೊಂದರೆ ನಮ್ಮನಿಗೆ ಬಂದು ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸ್ನವರು. ಆಮೇಲೆ ಇವರು ಅಭಯದವರು ಕಾರ್ಪೊರೇಷನ್ ಅವರು ಮೊನ್ನೆ ಮೂಟೆ ಗೀಟೆ ಎಲ್ಲ ಎಸ್ತು ಆ ಕಡೆ ಎದ್ದೋಗಿ ಆ ಕಡೆ ಎಲ್ಲರೂ ಹೋಗಿ ಅಂತೇಳಿ ಸಾಯಿರಿ ಹೋಗಿ ಅಂತಂತೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಸರ್. ಅಭಯದವರು ಕಾರ್ಪೊರೇಷನ್ ಅವರು ಅವ್ರ ಹೆಂಡತಿ ಮಕ್ಕಳು ಇದೇ ಥರ ಬೀದಿಲಿ ಬಂದು ಕೂತ್ಕೊಂಡಾಗ ಅವ್ರಿಗೆ ಗೊತ್ತಾಗತ್ತೆ ನಮ್ಮ ನೋವು. ಅವ್ರಿಗೆಲ್ಲ ಇದೆ ಮಾತಾಡ್ಬಿಟ್ರು, ನನಗೇನೂ ಇಲ್ಲ, ತೊಂದರೆ ಕೊಡ್ತಾ ಇದ್ದಾರೆ. ಆ ಗರುಡ ಬಂದು ಪದೇ ಹೇಳಿ ಅಂದರೆ ಎಲ್ಲಿಗೆ ಹೇಳವ ಸರ್ ನಾವು? ಹೇಳಿ, ನಾವು ಏನು ಮಾಡ್ತಾಯಿದ್ದೀವಿ? ಕಳ್ತನ ಮಾಡ್ತಾಯಿದ್ದೀವ ಅಥವಾ ಭಿಕ್ಷೆ ಬೇಡ್ತಾಯಿದ್ದೀವ? ಏನೋ ನಿಮ್ಮಂಥವ್ರು ಕೊಟ್ಟರೆ ಊಟ ಮಾಡ್ತೀವಿ,
ಕಾಲ ಕಳೆದು ಹಗಲು ರಾತ್ರಿನ ಕಳೀತಾ ಇದ್ದೀವಿ. ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಸಹಾಯಕ್ಕೆ ಯಾರು ಅಂತೇಳಿ ನಾವು ಬೇಡ್ತಾ ಇದ್ದೀವಿ. ನೀವು ಕೆಲಸ ಮಾಡಲು ಪ್ರಯತ್ನ ಮಾಡಿದ್ದೀರಾ? ನಿಜ ಸರ್, ಮಾಡ್ತಾಯಿದ್ದೀನಿ. ಮಾಡಿದ್ರೂ ಸಿಗ್ತಿಲ್ಲ. ಇವಳಿಗೊಂದು ಗೂಡಾದ್ರೆ ನಾನು ಎಲ್ಲರೂ ಕೆಲಸ ಮಾಡ್ಕೋತೀನಿ ಸರ್. ಹಗಲು ರಾತ್ರಿ ದುಡಿತೀನಿ ಬೇಕಾರೆ. ಇವಳು ಮನೆ ಒಳಗಿರಬೇಕು. ಮನೆ ಬೇಕು ಅಂತ. ನಿಮಗೆ ಅತಿ ಹೆಚ್ಚು ಭಯ ಯಾವುದು? ಭಯ ಅಂದರೆ ದೇಶ ಬೀದಿಲಿ ಕುಂತಿದ್ದೀವಿ ಹೆಣ್ಣಂಗ್ಸ್ ಕಟ್ಕೊಂಡು. ಎಲ್ಲೂ ಹೋಗಂಗಿಲ್ಲ, ಬರೋಂಗಿಲ್ಲ. ಒಬ್ಬಳೇ ಕೂತಿರ್ತಲ್ಲ, ಅಕ್ಕಪಕ್ಕದವ್ರು ಆ ಕಡೆ ಈ ಕಡೆ ಬಂದು ಕೂತ್ಕೊಳ್ಳೋದು, ಯಾರೋ ಒಬ್ಬರೇ ಅವರ ಅಂತ ಇದೆಲ್ಲ ನಡೀತದೆ ಇಲ್ಲಿ. ಅದಕ್ಕೋಸ್ಕರ ಇವಳು ಜೊತೆಲಿ ಬಿಟ್ಟು ನಾನು ಎಲ್ಲೂ ಹೋಗೋಕ್ಕಾಯ್ತಾ ಇಲ್ಲ, ದುಡಿಯೋಕ್ಕೂ ಆಯ್ತಾ ಇಲ್ಲ. ಬೇರೆ ಯಾರೋ ಸಹಾಯ ಮಾಡಿದ್ರೆ, ಒಂದು ಗೂಡು ಅಂತ ಮಾಡಿದರೆ ಮಾಡಿಕೊಟ್ಟು ಹೊಂಟೋಗ್ತೀನಿ ಕೆಲಸಕ್ಕೆ. ನಾನು ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ. ಆದರೆ ಈಗೇನೋ ಸರಿ, ಮಳೆ ಬಂದಾಗ ನಮ್ಮ ಗತಿ ಏನು ಅದನ್ನು ತಿಳ್ಕೊಂಡ್ರೆ ಜನ ಸಾಕು ಸರ್, ಇನ್ನೇನು ಬೇಡ. ಅವ್ರು ಅಷ್ಟು ಇಷ್ಟು ಅಂತಲ್ಲ, ಅವ್ರ ಕೈಲಾದಷ್ಟು ಮಾಡಿದ್ರು ಸಾಕು. ಬೀದಿಯಲ್ಲಿ ಬದುಕಿದ ಮೇಲೆ ಜೀವನದ ಅರ್ಥ ಬದಲಾಗಿದೆಯಾ? ಖಂಡಿತವಾಗ್ಲೂ ಆಗಿದೆ. ಅರ್ಥನೂ ಬದಲಾಯಿತು, ಅರ್ಥನೂ ಆಯಿತು. ಹೊರಗಡೆನೇ ಬರಬಾರ್ದು ಈ ಅಂತ ಈ ನೋಡಿದ್ರೆ ಇದನ್ನು ಹೇಳಿದ್ರೆ ಸತ್ಯವಾಗ್ಲೂ ನಮಗೆ ಅಂಬ್ಲಿ ಇಲ್ಲಿದ್ರೂ ಪರವಾಗಿಲ್ಲ, ಒಳಗಡೆ ಇದ್ದರೆ ಸಾಕು. ಇದೊಂದು ನೆಮ್ಮದಿ ಇದ್ದರೆ ಸಾಕು. ಯಾಕೆಂದರೆ ಮಾನ ಮರ್ಯಾದೆ ಅಂತಕ್ಕದ್ದು ಎಲ್ಲರಿಗೂ ದೊಡ್ಡದು ಸರ್. ಒಂದು ದಾರಿ ದೀಪದವಾಗಿ ಎಲ್ಲರೂ ದಾರಿ ತೋರಿಸ್ಕೊಟ್ರೆ ಸಾಕು. ಜನರಿಗೆ ನೀವು ಹೇಳ್ಬೇಕನ್ನಿಸೋ ಒಂದು ಸತ್ಯ ಏನು? ಅದೇ ಸರ್, ಜನಕ್ಕೆ ನಾವು ಏನು ಆಸ್ತಿ ಅಂತ ಕೇಳ್ತಾ ಇಲ್ಲ, ಬಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ಇದಕ್ಕೆ ಮುಂದೆ ಬಂದು ಯಾರೂ ಮಾಡ್ತಾ ಇಲ್ಲ. ತಾತ, ನಿಮಗೆ ಬೇಕಾಗಿರೋದು ಹಣನ ಅಥವಾ ಅವಕಾಶನ? ಅವಕಾಶ ಸರ್. ನಮಗೆ ಹಣ ಬೇಡ, ಅವಕಾಶ ಕೊಟ್ಟರೆ ಸಾಕು. ಇದಕ್ಕಿಂತ ಬೇರೆ ಭಾಗ್ಯನ ಏನು ಕೇಳ್ತಾರೆ. ಎಲ್ಲೆಲ್ಲಿಗೋ ರಾಜಕೀಯ, ಅಲ್ಲಿಗೆ ಅಷ್ಟು ಕೋಟಿ ಮಾಡಿದೆ, ಇಲ್ಲಿಗೆ ಇಷ್ಟು ಕೋಟಿ ಮಾಡಿದೆ, ಅಲ್ಲಿ 1000 ಕೋಟಿ ಹೋಯ್ತು, ಇಲ್ಲಿ 500 ಕೋಟಿ ಹೋಯ್ತು ಅಂತಾರೆ. ನಮ್ಮಂಥ ನಿರ್ಗತಿಕರನ್ನ ಪತ್ತೆ ಮಾಡಿ ಒಂದು ನೆಲೆ ಕೊಟ್ಟರೆ ಸಾಕು ಅವರು ಸರ್ಕಾರ. ನಾವು ಕೂಡ ಓಟ್ ಹಾಕಿದ್ದೀವಿ, ಓಟ್ ಹಾಕ್ತಾನೂ ಇದ್ದೀವಿ. ಇದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ನೀವು ಯಾರು ಅಂತ ಕಾರಲ್ಲಿ ಹೋದ್ರೂ ಸುಧಾ ರಾಜಕೀಯದವರು ನಮ್ಮ ತಿರುಗಿ ನೋಡಿ ಸುಮ್ಮನೆ ಹೋಯ್ತಾರೆ ಹೊರತು ನಿಲ್ಲಿಸಿ ಏನು ಯಾರು ಹೊತ್ತು ಅಂತಂದು ಕೇಳ್ತಾ ಇಲ್ಲ. ಸಾರ್ ಅಂದರೂ ಕಾರ್ ನಿಲ್ಲಿಸ್ತೇ ಹೋಗಿದ್ದಾರೆ ಅವರು. ಇದಕ್ಕೆಲ್ಲ ಏನು ಯಾಕೆ ಸಹಾಯ ಮಾಡ್ಬೇಕು ಅವರು? ಏನಕ್ಕೆ ರಾಜಕೀಯ ಯಾರು ಬರೋದಿಲ್ಲ ಹೆಲ್ಪ್ಗೆ. ಕಷ್ಟ ಸರ್, ಯಾರಿಗೂ ಬೇಡ. ನಾನು ಕೇಳ್ಕೊಳ್ಳೋದು ಒಂದೇ, ಹಣ ಬೇಡಿ, ಅವಕಾಶ ಕೊಡಿ, ಒಂದು ನೆಲೆ ಮಾರ್ಗ ಮಾಡಿಕೊಡಿ, ನಮಗೆ ಸಾಕು. ನಾವು ಕೂಲಿನ ಸಾಲಿನ ಮಾಡಿ ನಾನು ಹೆಂಡತಿ ಸಾಕ್ತೀನಿ. ಒಂದು ಗೂಡು ಅಂತ ಯಾರು ಹೆಲ್ಪ್ ಮಾಡಿಕೊಟ್ರೆ ಸ್ವಲ್ಪ ಅದಕ್ಕೆ ಹಣ ಸಹಾಯ ಮಾಡಿದ್ರೆ ಸಾಕು. ಹೋಗಿ ಗೂಡು ಸೇರ್ಕೋತೀವಿ ಸಹಿ. ಈಗ ಇವಳಿಗೆ ನಮ್ಮ ಮನೆ ಆಕೆಗೆ ಆರೋಗ್ಯ ಸರಿ ಇಲ್ಲ, ಫಿಟ್ಸ್ ಇದೆ. ಅದಕ್ಕೆ ಹಣ ಟೈಮ್ಗೆ ಮಾತ್ರ ತರಕ್ಕೆ ಹಣ ಒದಗ್ತಾ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಕೂತ್ಕೊಂಡು ಈಗ ಯಾರನ್ನು ಕೇಳಲಿ ಸರ್ ಮಾತ್ರ ಕೊಡಿ ಅಂತ ಅರ್ಥ ಆಗುತ್ತೆ ಅವ್ರಿಗೆ. ಈ ರೆಕ್ಕೆ ಪುಕ್ಕೆ ಒಂದು ರೆಕ್ಕೆಯಲ್ಲಿ ಹಾರಿ ಅಂದರೆ ಎಲ್ಲಿ ತನಕ ಹಾರಲಿ ಸರ್. ಈ ಕಷ್ಟ 3 ವರ್ಷದಿಂದ ಅನುಭವಿಸ್ತಾ ಇದ್ದೀನಿ. ಕೇವಲ 3 ನಿಮಿಷ ಅನುಭವಿಸಲ್ಲ ಯಾರೂ, 3 ನಿಮಿಷನೂ ಅನುಭವಿಸೋಕ್ಕಾಗಲ್ಲ ಅವರು. ಒಂಟಿ ಇದ್ದರೆ ದೇಶ ಸುತ್ತಬೋದು ಸರ್ ಗಂಡಸಾದರೆ. ಆ ಹೆಣ್ಮಗ ಕರ್ಕೊಂಡು ಮರದಡಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಈಗ ಎಲ್ಲೂ ಬಿಟ್ಟು ಹೋಗಂಗಿಲ್ಲ ನೋಡಿ. ಇಲ್ಲ ಖಾಲಿ ಜಾಗ ಯಾರೂ ಇಲ್ಲ, ಯಾರು ಬಂದು ಕುಡುಕರು ಪಡಕರು ಕೂತ್ಕೋತಾರೆ. ಇದನ್ನು ಅನುಭವಿಸೋದು ನಾವು ಅವ್ರು ತಿಳ್ಕೊಬೇಕು. ಅವರು ಪಾಪ ನಮ್ಮಂಗೆ ಇವರು ಒಂದು ಸಭ್ಯ ವಸ್ತ್ರ ಆಗಿ ಈ ಥರ ಕಷ್ಟದಲ್ಲಿ ಸಿಲುಕಿದ್ದಾರೆ ಅಂಥೇಳಿ ಅವರೇ ತಿಳ್ಕೊಬೇಕು. ಈ ಸರ್ಕಾರ ಯಾರ್ಯಾರಿಗೂ ಅಷ್ಟು ಕೋಟಿ ಕೊಟ್ಟೆ, ಇಷ್ಟು ಕೋಟಿ ಖರ್ಚು ಮಾಡಿದೆ, ಅಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ ಅಂತ ವ್ಯರ್ಥ ಮಾಡ್ತಾರೆ. ಈಗ ಬಡವರಿಗೆ, ಕಡು ಬಡವರಿಗೆ ಯಾರೂ ಹೆಲ್ಪ್ ಮಾಡ್ತಾ ಇಲ್ಲ ಸರ್ಕಾರ. ಕೇಳಿದಾಗ ಅವ್ರು ಏನಿದೆ ಎಂತಿದೆ ಯಾರ ಮನೆ ಅಂದ್ಕೊಂಡು ಒಬ್ಬರು ಮುಂದೆ ಬರ್ತಾಯಿಲ್ಲ. ಇದಕ್ಕಿಂತ ಏನೋ ಹೇಳೋಕ್ಕಾಗಲ್ಲ ಸರ್. ಅದಕ್ಕೆ ಸರ್ಕಾರ ಅನ್ನೋದು ಏನಕ್ಕೆ? ನಮ್ಮಂಥವ್ರು ಆಗಿದ್ಮೇಲೆ ಪತ್ತೆ ಮಾಡಿ ಅವ್ರು ನೆಲೆ ಕೊಂಡಿದ್ಮೇಲೆ ಏನಕ್ಕೆ ಸರ್ಕಾರ? ಅವ್ರಿಗೆ ಅಷ್ಟು ಕೋಟಿ ಕೊಟ್ಟೆ, ಇವ್ರಿಗೆ ಇಷ್ಟು ಕೋಟಿ ಕೊಟ್ಟೆ, ಅಲ್ಲಿ ಇಷ್ಟು ಕೋಟಿ ಆಯಿತು, ಈ ಬಿಲ್ಡಿಂಗ್ ಕಟ್ಟಿದೆ, ಆ ಬಿಲ್ಡಿಂಗ್ ಕಟ್ಟಿದೆ ಅಂತಾರೆ. ನಮ್ಮಂಥವ್ರನ್ನ ಪತ್ತೆ ಮಾಡಿ ಅವ್ರಿಗೆ ನೆಲೆ ತೋರಿಸಿ ಆಯಿತಾ. ಇದಕ್ಕಿಂತ ಕೇಳೋಕ್ಕೆ ನನಗೇನೂ ಇಲ್ಲ. ಸರ್ಕಾರ ಅನ್ನೋದು ಏನಕ್ಕೆ ಸರ್ಕಾರ ಅನ್ನೋದು ಹೇಳಿ? ನಮ್ಮಂಥ ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ಸರ್. ಇರೋರಿಗೆ ಕೊಟ್ಟು ಇರೋರಿಗೆ ತೋರಿಸೋಕ್ಕೆಲ್ಲ ಸರ್ಕಾರ ಇರೋದು. ಅದನ್ನು ಕೇಳೋಕೆ ಹೋದರೆ ನೀನು ಯಾರು, ನೀನು ಎಂತು ಅಂತ ಕೇಳ್ತಾರೆ. ನಿಮ್ಮ ಹತ್ರ ಒಬ್ಬರೇ ಈಗ ನಾವು ಕೇಳೋಕೆ ಹಾಕಿಲ್ಲ. 10 ಜನ ಸೇರಿ 10 ಜನನ ಎಲ್ಲಿ ಪತ್ತೆ ಮಾಡಲಿ? ನಮ್ಮಂತ ನುಡಿಕೊಂಡು ಹೋಗಿ ನಮಗೆ ಹೊಟ್ಟೆಗೆ ಬಟ್ಟೆಗಿಲ್ಲ, ನೆಲೆ ಇಲ್ಲ. ಅದಕ್ಕೆ ನಮ್ಮ ಮನಸ್ಸಲ್ಲಿ ಬಂದಿದ್ದನ್ನು ನಾನು ರಾಜಕೀಯದವ್ರಿಗೆ ಹೇಳ್ತಾ ಇದ್ದೀನಿ. ಯಾರು ಅವರೇ ಇವರೇ ಅಂತಲ್ಲ ಸರ್. ಒಂದು ಮಾಜಿ ಸದಸ್ಯರು, ಅಧ್ಯಕ್ಷರು, ಯಾರೋ ಒಂದು MLAನೋ ಬಂದು ಸಹಾಯ ಮಾಡ್ಬೋದಲ್ಲ ಇವರು. ಇಲ್ಲ ಅವ್ರು ಮಾಡಲಿಲ್ಲ ಅಂದರೆ ಇನ್ನೊಬ್ಬರು ಅಧಿಕಾರದಲ್ಲಿರೋರಿಗಾರು ಕರೆದು ತೋರಿಸಿ ಇವ್ರನ್ನ ಒಂದು ನೆನೆ ಮಾಡಿ ಅಂತ ಅವ್ರು ಮಾಡ್ಬೋದಲ್ಲ. ಅವ್ರ ಮನಸ್ಸು ಬರಲ್ವಾ? ಸುಮ್ಮನೆ ನೋಡಿಕೊಂಡೇ ಹೋಯ್ತಾರೆ. ಏನೋ ನೋಡಿದವ್ರು ಏನಕ್ಕೆ ಅದಕ್ಕೆ ಅವ್ರಿಗೆ ಓಟ್ ಹಾಕಿ ಸರ್ಕಾರ ಗೆಲ್ಲಿಸೋದು ನಾವು? ಇದಕ್ಕೆಲ್ಲ ಆಗ್ದಿದ್ಮೇಲೆ ಇನ್ನೇನಕ್ಕೆ ಸರ್ಕಾರದಲ್ಲಿರೋದು? ಸರ್ಕಾರದವ್ರು ಏನೇ ತಿಳ್ಕೊಳ್ಳಿ, ನಮ್ಮಂಥವ್ರು ನೋಡಿ ಪತ್ತೆ ಮಾಡಿ ಸ್ವಲ್ಪ ಸಹಾಯ ಮಾಡಲಿ ಅಂತ ಕೇಳ್ತೀವಿ. ಇನ್ನೇನು ನಾವು ಕೇಳ್ತಾ ಇಲ್ವಲ್ಲ ಅವ್ರ ಹತ್ರ. ಸಹಾಯವರೆಗೆ ಇಟ್ಟು ಬಟ್ಟೆ ಕೊಡಿ ಅಂತ ನಾನು ಕೇಳಲ್ಲ. ಒಂದು ನೆಲೆ ಕೊಟ್ಟರೆ ನಾವು ದುಡ್ಕೊಂಡು ತಿಂತೀವಿ ಸರ್. ಸಹಾಯ ಅಂತ ಒಂದು ಸರ್ಕಾರ ನಮಗೆ ಮಾಡಿದ್ರೆ
ನಾವು ದುಡಿದು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ. ಅದೊಂದು ನಾನು ಕೇಳ್ಕೊತೀನಿ ಸರ್. ಇನ್ನೇನು ನಾವು ಏನೂ ಕೇಳ್ತಾ ಇಲ್ಲ ಸರ್ಕಾರದಲ್ಲಿ. ಇದನ್ನೆಲ್ಲ ನೋಡಿ ಸರ್ಕಾರ ಈಗಲಾರು ನಮಗೆ ಬಂದು ಕೈ ಹಿಡೀಲಿ ಅಂತ ಕೇಳ್ಕೊತೀನಿ ಸರ್. ಈ ವಿಡಿಯೋ ನೋಡೋ ನಮ್ಮಂಥವ್ರಿಗೆ ಏನು ಸಂದೇಶ ಹೇಳ್ತೀರಾ ತಾತ? ಏನು ಸಂದೇಶ ಹೇಳಬೇಕು ಅಂದರೆ, ಪ್ರತಿಯೊಂದು ತಂದೆ ತಾಯಿನ ಒಂದು ತನ್ನ ಹಾಕಿ ಒಂದೆರಡು ಕೊಟ್ಟರೆ ಸಾಕು. ಅವ್ರನ್ನ ನೋಡ್ ನಮ್ಮಂಗಾದಾಗ ನಿಮ್ಮ ತಂದೆ ತಾಯಿನೂ ಕಳ್ಕೊಬೇಡಿ. ನಾನು ಕೇಳೋದಿಷ್ಟೇ. ದುಃಖದಲ್ಲಿ ಕೇಳ್ತಾ ಇದ್ದೀನಿ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಹೇಳ್ಬೇಡಿ ತಾತ, ಹೇಳ್ಬೇಡಿ. ಹೇಳೋದ ಹಂಗೆ ಹತ್ತಿರ ಏನು ಸಿಗುತ್ತೆ, ದುಃಖ ತಡೆಯೋಕ್ಕಾಗಲ್ಲ ಸರ್. ಅದೇ ಹೇಳ್ಬಾರ್ದು. ಪ್ರತಿಯೊಂದು ಮಕ್ಕಳು ಈಗ ಒಂದು 100ರಲ್ಲಿ ಒಂದು 10 ಕುಟುಂಬನ ಕಾಪಾಡ್ತಾ ಇಲ್ಲ ಗೊತ್ತಾ. ಎಲ್ಲ ಬೀದಿ ಪಾಲು ಆಯ್ತವ್ರೆ. ಹುಚ್ಚರಾಗೋದೇನಕ್ಕೆ, ಹುಚ್ಚಿನಾಗ ತಿರ್ಗೋದೇನಕ್ಕೆ, ಎಲ್ಲ ಈ ಮಕ್ಕಳಿಂದನೇ. ಅವೆಲ್ಲ ಹಂಗೆಲ್ಲ ಹೇಳ್ಬಾರ್ದು ಕಣ. ಹೇಳ್ಬಾರ್ದು ಅಂತಂದರೆ ಅವ್ರ ಮಾನ ಮರ್ಯಾದೆ ನೋಡಿದವ್ರು ಹೋಗ್ಲಿ ಬಿಡು. ಅವ್ರು ನಮ್ಮನ್ನ ಹಾಳು ಮಾಡಿ ಕುಣಿಸಿಲ್ವಾ? ಅವರು ಅಚ್ಚುಕಟ್ಟಾಗಿ ಟಿ ವಿ ನೋಡ್ಕೊಂಡು ಸೊಸೆ ಹಾಕ್ತಾರೆ, ಎಂತೀರ ಅವ್ರು ಅಂದ್ಕೊಂಡು ಅಚ್ಚುಕಟ್ಟಾಗಿ ಬಾಡಿಗೆ ಕಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಯ್ತಾರಲ್ಲ. ನಾವು ತಂದೆ ತಾಯಿ ಎತ್ತವ್ರು ಸಾಕಿದವರು ಬರುವಂಗೆ ಜ್ಞಾನ ಕೊಡ್ಲಿ ಅಂತ ಏಳು ಹುಚ್ಚ ಗೋರಿ ನಾವು ಓದಿಸಿ ಕಷ್ಟ ಬಿದ್ದು ಇಷ್ಟುದ್ದ ಮಾಡಿ ಅವ್ನು ವಿದ್ಯಾವಂತನ ಮಾಡಿದ್ದೀವಿ. ಜನರು ನಿಮ್ಮನ್ನು ಹೇಗೆ ನೋಡಬೇಕು ಅಂತ ನಿಮಗೆ ಇಷ್ಟ? ನಮ್ಮ ಜನರು ಹೇಗೆ ನೋಡಬೇಕು ಅಂದರೆ ಈಗ ನೋಡಬಾರ್ದು ಸರ್. ಈ ಥರ ಪರಿಸ್ಥಿತಿಲಿ ನೋಡಬಾರ್ದು. ಯಾರು ಕೀಳಾಗಿ ನೋಡಬಾರ್ದು, ಕೀಳಾಗಿ ನೋಡಬಾರ್ದು, ಕೀಳಾಗಿ ತಿಳ್ಕೊಳ್ಳಬಾರ್ದು. ಅವ್ರ ಕಷ್ಟ ಏನಿದೆ ಅಂತ ಬಂದು ಮುಂದೆ ಕೇಳಿ ಬಳಿ ಅವ್ರು ತಿಳ್ಕೊಳ್ಳಿ ಸರ್. ಇದಕ್ಕಿಂತ ಏನಿಲ್ಲ, ನೋಡ್ಕೊಂಡು ಓಡಾಡೋ ಬದಲು ಹತ್ರ ಬಂದು ಅವ್ರು ಮಾಡಲಿ ಬಿಡಲಿ. ಒಂದು ಕಷ್ಟ ನಾನು ಹೇಳ್ಕೊಂಡಾಗ 10 ಜನದಲ್ಲಿ 4 ಜನ ನಾವು ಮಾಡ್ಬೋದಲ್ವ ಸರ್. ಅವ್ರು ಹುಡುಕಿ ಮಾಡಿದ್ರೆ ಅವ್ರಿಗೊಂದು ಧರ್ಮ ಸಿಗುತ್ತೆ, ಅವ್ರ ತಂದೆ ತಾಯಿಗೂ ಪುಣ್ಯ ಬರ್ತದೆ. ನಮ್ಮಂಥ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬೇಡ. ಕೊನೆಯದಾಗಿ ನಿಮ್ಮ ಜೀವನ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಸರ್ ಇಷ್ಟೇ ನಮ್ಮ ಜೀವನ. ನಮಗೇನಪ್ಪ ಅಂದರೆ ಯಾರು ಬಂದು ಮುಂದೆ ತಂದು ಈ ಒಂದು ಹೆಣ್ಮಗುನ ಒಂದು ಗೂಡು ಸೇರಿಸ್ತಾರೆ ಸಾಕು ಸರ್. ಇನ್ನೇನು ಭಾಗ್ಯ ನಮಗೆ ಬೇಡ. ಯಾರು ಮುಂದೆ ಬಂದು ಈ ಹೆಣ್ಮಗುವನ್ನು ತಿಳ್ಕೊಂಡು ಅಕ್ಕ ತಂಗಿರು ಅಂತ ತಿಳಿದು ಅವರು ಒಂದು ಮುಂದೆ ಬಂದು ಅವ್ರ ಸ್ವಂತ ಅಕ್ಕ ತಂಗಿರು ಅಂತ ತಿಳಿದು ಒಂದು ದಾರಿ ದೀಪವಾಗಿ ನಿಂತ್ಕೊಂಡ್ರೆ ನಾವು ಕೂಲಿನಲ್ಲಿ ಮಾಡ್ಕೊಂಡು ಬದುಕ್ತೀವಿ. ನೋಡೋದಲ್ಲ ಸ್ನೇಹಿತರೆ, ನಮಗೆ ಎಲ್ಲೇ ಇದ್ದರೂ ಕೊರಗ್ತೀವಿ, ಆದರೆ ಇವ್ರಿಗೆ ಏನಿಲ್ಲದಿದ್ದರೂ ಬದುಕೋದನ್ನು ಬಿಟ್ಟಿಲ್ಲ. ನಿಮ್ಮದು ಯಾವ ರೋಜೆ? ಒಂದು ಹುಣಸೂರು. ಹುಣಸೂರಲ್ಲಿ ಯಾವರು? ದರ್ಗಾ ಅಂತ. ದರ್ಗಾ. ನಿಮಗೆ ಅಲ್ಲಿ ಸ್ವಂತ ಮನೆ ಐತೆ? ಸ್ವಂತ ಮನೆ ಇಲ್ಲ ಸರ್. ಅಲ್ಲ ಬಾಡಿಗೆ, ಎಲ್ಲ ಕಡೆ ಬಾಡಿಗೆ. ಇದ್ರೆ ನಾವು ಯಾಕೆ ಈ ಪರಿಸ್ಥಿತಿ ಪಡಬೇಕು? ಬಾಡಿಗೆ ಅಲ್ಲ, ಅಂತ ಒಂದು ಗೂಡು ಇದ್ರೂ ಆಗೋದು ಎಲ್ಲ. ಅವಾಗ ಆ ಕಾಲದಲ್ಲಿ ನಮ್ಮ ತಂದೆ ಕಳೆದ್ಬಿಟ್ರು. ನಿಮ್ಮ ಮಕ್ಕಳೆಲ್ಲ ಏನು ಮಾಡ್ತಾರೆ ಊರಲ್ಲಿ? ದೊಡ್ಡವನು ಬಂದು ಯಾರನ್ನೋ ಒಬ್ಬ ಹುಡುಗಿನ ಲವ್ ಮಾಡಿ ಅವಳು ಹೋಗಿರೋದು ತುಂಬ ಬಜಾರಿ, ಭಾಳ ಗಯ್ಯಾಳಿ. ಒಂದು ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ ಆಯಿತು 21ರಲ್ಲಿ ಆಗಿರೋದು. ಸುಮಾರು ಒಂದು 4-5 ವರ್ಷ ಆಯಿತು ಸರ್. ಅವನು ದೊಡ್ಡ ಮಗ ಹೋಗಿ ಅವನು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಅವ್ನು ಸುಳಿನೂ ಸಿಗ್ತಾ ಇಲ್ಲ ನನಗೆ. ಹೊಸದಿಂದ ಈ ಪರಿಸ್ಥಿತಿ ಬಂದಿದೆ. ಅವಳು ತುಂಬ ಬಜಾರಿ, ತುಂಬ ಕೆಟ್ಟ ಮನಸ್ಸಿ. ಆ ಥರ ಹೊಸ ಯಾರಿಗೂ ಸಿಗೋದು ಬೇಡ ಸರ್. ನನಗೆ ಈ ರೀತಿ ನನ್ನಂತ ಒಳ್ಳೆ ಮನಸ್ಸಿರೋಳಿಗೆ ಈ ರೀತಿ ಕಷ್ಟ ಕೊಡ್ಬೇಕಾ? ಅವಳ ಮಕ್ಕಳು ಇನ್ನು ಮುಂದೆ ಅವಳಿಗೆ ಕೊಡಬೇಕು, ಆ ರೀತಿ ಆ ಆಗಬೇಕು. ಥರ ಎಲ್ಲ ಶಾಪ ಹಾಕ್ಬೇಡಿ, ಬಿಡಿ. ಶಾಪ ಅಲ್ಲ ಇದು. ಒಬ್ಬರಿಗೆ ನೋವು ಇದು ಮಾಡಿದ್ರೆ ನಾವು ಯಾರಿಗೂ ನಾವು ಕೊಡೋಕ್ಕಿಲ್ಲ. ನಮಗೆ ನೋವು ಕೊಟ್ಟವ್ರಿಗೆ ಕೊಡಲೇಬೇಕು. ಅಲ್ಲ ಸರ್, ನನ್ನ ಮಗನ ಉಪ್ಪು ಕೊಟ್ಟವ್ರಿಗೆ ಇವ್ರು ಯಾರು ಸರ್? ನೀರು ಅಂತ ಸಾಕಿ ಉದ್ದ ಮಾಡಿ ಎಷ್ಟು ಕ್ಷಣಾತ್ರದಲ್ಲಿ ಅಷ್ಟೇ ಕಷ್ಟ ನಾನು ಪಟ್ಟಿದ್ದೀನಿ. ಇವ್ರು ಮಾತ್ರ ಬದುಕಬೇಕು. ನಾವು ತಂದೆ ತಾಯಿ ಆದವರು ದುಡಿಸ್ಕೊಂತಿನ್ನೋ ಯೋಗ್ಯತೆ ನಮ್ಗಿಲ್ವಾ ಸರ್? ಒಂದು ತನ್ನ ಹಾಕತ್ 3 ಹೊತ್ತು ಬೇಡ, 1 ಹೊತ್ತು ಹಾಕ್ಲಿ ಅವನು. ನಾವು ಇನ್ನೇನು ಒಂದು ಬಟ್ಟೆ ಕೊಡಿಸು, ಚಿನ್ನ ಕೊಡಿಸು ಅಂತ ಕೇಳಲ್ಲ ನಾವು. ಅಲ್ಲಿ ಸ್ವಲ್ಪ ಕೂಲಿ ಸಾಲಿ ಮಾಡ್ತೀವಿ. ಅದರಲ್ಲಿ ಕಷ್ಟ ಬಂದಾಗ, ಹುಷಾರು ತಪ್ಪಿದಾಗ, ಜ್ವರ ತಪ್ಪಿದಾಗ ನಮ್ಮನ್ನು ಯಾರು ನೋಡ್ತಾರೆ ಸರ್ ಬೀದಿಲಿ? ಈಗ ಬೀದಿ ತಂದು ಕುಣಿಸಿದಾನಲ್ಲ, ಇದು ನೋಡಿ ಅವನು ಬಂದು ಸಹಾಯ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಅವ್ನು ಒಳ್ಳೆ ಮನಸ್ಸು ಕೊಡಲಿ ಅಂತ. ಇದಕ್ಕಿಂತ ಏನೂ ಇಲ್ಲ. ತಂದೆ ತಾಯಿ ಹಾಗೆ ನಾವು ಕೇಳ್ಕೊತಾ ಇದ್ದೀವಿ. ನನ್ನಂತ ಅನಾರೋಗ್ಯದೊಳ್ಳ ಬಿಟ್ಟು ಹೋಗ್ಬೇಕಾ ಮಗ? ಹೌದ್ರಲ್ಲ ಸ್ನೇಹಿತರೆ, ದಯವಿಟ್ಟು ಯಾರು ತಂದೆ ತಾಯಿನ ದೂರ ಮಾಡ್ಕೋಬೇಡಿ. ಯಾಕೆಂದ್ರೆ ಇವ್ರಿಗಿರೋ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ, ಅಲ್ವಾ ಅಜ್ಜಿ? ಬೇಡ ಬೇಡ, ನಿಜ ಸರ್. ಯಾರಿಗೂ ಬರೋದು ಬೇಡ. ಬರೋದು ಬೇಡ ಅಂತ ಬರೋದು ಬೇಡ, ಕನಸಲ್ಲೂ ಕಾಣೋದು ಬೇಡ. ಇನ್ನೊಬ್ಬರಿಗೆ ಬರಲಿ ಅಂತ ನಾನು ಹೇಳ್ದ. ನಮಗೆ ಸಾಕು. ನಾನು ಹೇಳಿದ್ನಲ್ಲ, ನನ್ನ ರೀತಿ ಕಷ್ಟ ಪಡಕ್ಕೂ ಆಗಲ್ಲ ಸರ್. ಬಂದ್ರೆ ಯಾರು ಪಡೋದು ಜೀವ ಕಳ್ಕೊಂಡ್ಬಿಡ್ತಾರೆ. ಅಷ್ಟೇ ಇದ್ರೆ ಜೀವನ ಎಷ್ಟೋ ಏನೇನೋ ಮಾಡ್ತಾರೆ. ರೈಲ್ವೆ ಪಟ್ಟಿಗೆ ತಲೆ ಕೊಟ್ಟಿದ್ದಾರೆ, ಏನೇನೋ ಬೇಡ ಅಂತ. ಆ ಕೆಲಸ ನಾನು ಮಾಡಿಲ್ಲ. ನನ್ನ ಮಕ್ಕಳಿಗೋಸ್ಕರನೇ ಬದುಕಿದ್ದೀನಿ. ಇದಕ್ಕಿಂತ ಇನ್ನೇನೋ ಅವ್ನು ಕೇಳ್ಕೊಳ್ಳಲ್ಲ ನಾನು. ಕೊನೆಯದಾಗಿ ನಾನು ಹೇಳ್ತೀನಿ ಅಂದರೆ, ನಿಮ್ಮ ಮಗ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ಲಿ. ಚಾಮುಂಡೇಶ್ವರಿ ನಿಮಗೆ ಇಬ್ಬರಿಗೂ ಒಳ್ಳೇದು ಮಾಡಲಿ. ಹಿಂಗೆ ಇರಿ ಜೊತೆಗೆ, ಯಾವಾಗಲೂ ಹಿಂಗೆ ಜೊತೆಗೆ ಇದ್ದೀರಾ. ಶುಕ್ರವಾರ ಇದೇ ಶುಕ್ರವಾರ ಚಾಮುಂಡಿ ಬೆಟ್ಟ ಹತ್ತಿ ಇಳಿದಿದ್ದೀನಿ ಅವನು ಇದು ಮಾಡಬೇಕಾದ್ರೆ.
ಚಾಮುಂಡಿ ಬೆಟ್ಟ ಹಂಗೆ ಬಸ್ರಿಲಿ ಹತ್ತಿ ಹತ್ತಿ ಸರ್ ಇಳಿದಿದ್ದೀನಿ. ನೋಡಿ ಯಾವ ಮಕ್ಕಳು ಅಷ್ಟು ಈ ಥರ ಕಷ್ಟಪಟ್ಟಿದ್ದೀನಿ ಮಾಡ್ತಾರೆ ಅಂತ ಯಾವ ತಂದೆ ತಾಯಿಯೂ ಕನ್ಸ್ಕೊಳಲ್ಲ. ಹ್ಞೂ ಆಯ್ತಾ ಇದು ಮಾಡಿದವಳು ನನ್ನ ಮಗ ಅಲ್ಲ. ಅವನು ಸ್ವಲ್ಪ ಏನು ಕಾರಣ ಏನು ಅಂತಂದರೆ ಸರ್ ಅವ್ನು ಬಿಡ್ಬೇಕಾದ್ರೆ ನಮ್ಮನ್ನು ಒಳಗೆ ಕ್ರಿಕೆಟ್ ಹುಚ್ಚಿಡ್ಕೊಂಡು ಒಂದು 4 ಲಕ್ಷ ರೂಪಾಯಿ ಸಾಲ ಮಾಡ್ಬಿಟ್ಟು ಎಲ್ಲ ಇದು ಮಾಡಿದವನೇ ಎಲ್ಲ ಜಾಸ್ತಿ ಅದಕ್ಕೆ ಆಗಿ ಸಾಲ ಮಾಡಿ ಗಾಡಿ ತಗೊಂಡು ಎಲ್ಲ ಅದನ್ನು ಮಾರಿ ಕೊನೆಗೆ ಮನೇನೂ ಬಿಟ್ಟು ತಂದೆ ಹೋಗಿದ್ದ ನಮಗೆ ಕೊಡ್ತಿದ್ದ ಎಲ್ಲ ಕೊಡ್ತಿದ್ದ ಎಲ್ಲ ಸಾಕ್ತಿದ್ದ. ಇವಳು ಬಂದು ಅದಕ್ಕೆ ನಮಗೆ ಮಿತ್ತಾಯ್ತು. ನಾನು ತುಂಬ ದಿನದಿಂದ ಈ ರೋಡಲ್ಲಿ ನೋಡ್ತಿದ್ದೆ, ನೀವಿಬ್ಬರು ಕೂತ್ಕೋತೀರಿ, ಒಂದು ಆ ಕಡೆ ಕೂತ್ಕೋತೀರಿ, ಇನ್ನೊಂದು ಈ ಕಡೆ ಕೂತ್ಕೋತೀರಿ. ಅದಕ್ಕೆ ಇವತ್ತು ಬಂದೆ ನಿಮ್ಮ ಕಷ್ಟ ಏನಿದ್ದು ಅಂತ ಕೇಳೋದ ಅಂತ. ಅದನ್ನೇ ನಾನು ಹೇಳ್ತೇನೆ, ಇಬ್ಬರ ಜೊತೆ ಯಾವಾಗಲೂ ಹಿಂಗೆ ಇರ್ತೀರಲ್ಲ? ಯಾವಾಗಲೂ ಹಿಂಗೆ ಇರ್ತೀವಿ, ಜೊತೆಲೇ ಇರ್ತೀವಲ್ಲ. ಎಷ್ಟೇ ಕಷ್ಟ ಇದ್ರೂ ಜೊತೆಲೇ ಇರ್ತೀವಿ. ಪ್ರೀತಿಸಿ ನಾವು ಮದುವೆ ಆಗಿರೋದು 94ನೇ ಇಸ್ವಿ 10ನೇ ತಿಂಗಳು 24ನೇ ತಾರೀಕು ನಾನು ಆಗಿರೋದು ಮದುವೆ. ಅದಕ್ಕೆ ಇಬ್ಬರು ಯಾವಾಗಲೂ ಜನ್ಮ ಜೋಡಿ ಥರ ಜೊತೆಗೆ ಇರ್ತೀರ. ಅದಕ್ಕೆ ಅದೇ ರೀತಿಯಾಗಿ ಇದ್ದೀನಿ. ಆಡಿಸಿ ನೋಡು ಬೇಡಿ ಹೋಗೋದು. ಗೀತೆ ಹಾಡುತ್ತೀರೇ ಬರಲ್ಲ ನೀನು ತಪ್ಪಿಸ್ತಿದೆ. ಇವಾಗ ನೀನು ತಪ್ಪಿಸ್ತೀಯಾ? ಎಂದೆಂದು ನಿನ್ನನ್ನು ಮರೆತು ಇರುವ ಬದುಕಿರಲಾರೆ. ನೋಡಲಿ ಬರಲ್ಲ ಅಂತ ಹೇಳ್ಬಾರ್ದು, ಅದೇ ತಪ್ಪು. ಸುಮ್ಮನೆ ಇರ್ಬೇಕಂತ ಸುಮ್ಮನೆ ನೋಡಲಿ ನೋಡಲಿ ನೋಡು ನನಗೆ ಹೇಳೋದು. ಹೃದಯ ಗೀತೆ ಹಾಡುತ್ತೀರೇ ಎಂದು ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದು ನಿನ್ನನ್ನು ನಾನು ಬದುಕಿರಲಾರೆ. ನೋಡಿ ಮತ್ತೆ ತಾತ, ನೀವು ಯಾವಾಗಲೂ ಎಲ್ಲಿರ್ತೀರಾ ತಾತ? ನೋಡಿ ಇಲ್ಲಿ ಕುಂತಿದ್ದೀವಲ್ಲ ನೆರಳಾಗಿ, ಈ ಹೊಂಗೆ ಮರದ ನೆರಳಲ್ಲಿ ಆಶ್ರಯ ಪಡಿತೀವಿ. ಇದು ಜಾಗ ಎಲ್ಲಿ ಬರುತ್ತೆ? ಇದು JK ಮೈದಾನ ಅಂತೇಳಿ ರೈಲ್ವೆ ಸ್ಟೇಷನ್ ಪಕ್ಕ. ಇದು ಆ ಮೈದಾನದಲ್ಲಿ ಒಳಗಡೆ ಇರ್ತೀವಿ ನೆರಳಲ್ಲಿ. ಇಲ್ಲ ಅಂದರೆ ಆ ಕಡೆ ಹೊರಗಡೆ JK ಹೋಗೋ ರೈಲ್ವೆ ಸ್ಟೇಷನ್ ರೋಡಲ್ಲಿ ಜೋಡಿ ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಪಕ್ಕ ನಾವು ಒಂದು ಮರದಡಿಯಲ್ಲಿ ಕುಂತಿರ್ತೀವಿ ಸರ್. ಯಾವಾಗಲೂ ಇಲ್ಲೇ ಇರ್ತೀರಾ? ಎಲ್ಲೂ ಹೋಗಲ್ಲ? ಇನ್ನೆಲ್ಲ ಹೋಗೋ ಸರ್, ಇಲ್ಲ ಬೇರೆ ಕಡೆ ಜಾಗನೇ ಇಲ್ಲ. ಎಲ್ಲಿ ಕೂತ್ಕೊಂಡ್ರು ಅಲ್ಲಿ ಕೂತ್ಕೋಬೇಡಿ ಇಲ್ಲಿ ಕೂತ್ಕೋಬೇಡಿ ಅಂತ ಓಡಿಸೋರೇ ಹೊರ್ತು. ಫಸ್ಟ್ ಅಲ್ಲಿ ಪೆಟ್ರೋಲ್ ಬಂಕ್ ರೋಡ್ ಇತ್ತಲ್ಲ, ಅಲ್ಲಿ ಕೂತಿದ್ರಿ ಅಲ್ವಾ? ಅಲ್ಲೇ ಕೂರ್ತಿದ್ವಿ ಸರ್. ಅಲ್ಲಿ ಅದಕ್ಕೂ ಇವಾಗ ಪೊಲೀಸ್ನವರು ಭಾಳ ಹಿಂಸೆ ಕೊಡ್ತಾ ಇದ್ದಾರೆ. ಗರಡದಲ್ಲಿ ಬಂದು ಹೇಳಿ ಮೇಲೆ ಹೋಗಿ ಮೇಲೆ ಎಲ್ಲಿ ಹೋಗೋಣ ಸರ್, ಇಲ್ಲಿ ಸಹಾಯವ ಹೇಳಿ. ಅವ್ರು ಅದನ್ನು ಅರ್ಥ ಮಾಡ್ಕೊಳಗಿದ್ರೆ ಸಹಾಯ ಮಾಡೋಕ್ಕೆ ಮುಂದೆ ಬರಬೇಕು ಹೊರತು ಅವರು ಅವರೇ ಎದ್ದೋಗಿ ಅಂದರೆ ಏನು ಅಲ್ಲಿರೋ ಕಳ್ಳರನ್ನೆಲ್ಲ ಬಿಟ್ಬಿಡ್ತಾರೆ, ಏನೇನೋ ಮಾಡೋರು ಬಿಡ್ತಾರೆ. ಅಮಾಯಕರನ್ನ ನಮ್ಮಂಥವ್ರನ್ನ ಬಂದು ಹಿಂಸೆ ಕೊಡ್ತಾರೆ. ಹೇಳಿ ಹೋಗಿ ಅಂತ ಎಲ್ಲಿಗೆ ಹೋಗೋಣ ಸರ್? ನಾವು ಮಶಾನಕ್ಕೆ ಹೋಗ್ಬೇಕಾಗತ್ತೆ ಅಷ್ಟೇ. ಅದೇ ಅವರೇ ಒಂಚೂರು ವಿಷ ಕೊಟ್ಬಿಟ್ರೆ ಕೊಡ್ಬೋದು ನೋಡಬಿಡ್ತೀವಿ. ಅದೆಲ್ಲ ಮಾತಾಡಬೇಡಿ. ಮತ್ತು ಇನ್ನೇ ಸರ್ ಅಲ್ಲಿ ಕೂತ್ಕೋಬೇಡಿ ಇಲ್ಲಿ ಕೂತ್ಕೋಬೇಡಿ ಅಂದರೆ ನಮ್ಮ ಇನ್ನೆಲ್ಲಿ ಏನೂ ಆಶ್ರಯ ಇಲ್ಲದಿದ್ದವರು, ಹಣ ಇಲ್ಲದಿದ್ದವರು, ಬದುಕು ಬಾಳು ಇಲ್ಲದಿದ್ದವರು ಬೀದಿ ವಾಸನೆ ಮಾಡೋದು. ನಾನು ಒಬ್ಬನೇ ಅಂತಲ್ಲ, ನನ್ನಂಥವ್ರು ಸಿಗ್ಬೋದು, ಎಷ್ಟೋ ಜನ ಪಡಿತಾ ಇರ್ಬೋದು. ನಾನು ಒಬ್ಬನೇ ಅಂತ ನಾನು ಹೇಳ್ಕೊಳ್ಳಲ್ಲ. ಈಗ ನಮ್ಮ ಕಷ್ಟ ತೀರ್ಸೋರು ಒಬ್ಬನಾರು ಮುಂದೆ ಬಂದಿಲ್ಲ ಸರ್, ಒಂದೇ ಬೇಜಾರು ನಮಗೆ, ಇನ್ನೇನೂ ಇಲ್ಲ. ಅತಿ ಕಷ್ಟದಲ್ಲಿದ್ದೀವಿ. ಈ ಕಷ್ಟಕ್ಕಿಂತ ಇನ್ನೊಂದು ಕಷ್ಟ ಇನ್ನೇನೂ ಇಲ್ಲ. ಮನುಷ್ಯರಿಗೆ ಅರ್ಥ ಮಾಡೋದ್ರಲ್ಲಿ ಏನೂ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಮಗೆ ಎಲ್ಲವೂ ಇದ್ದರೂ ಕೊರತೆಗಳ ಬಗ್ಗೆ ಹೇಳ್ತೀವಿ, ಆದರೆ ಇವರು ಏನು ಇಲ್ಲದಿದ್ದರೂ ಬದುಕೋದನ್ನು ಬಿಟ್ಟಿಲ್ಲ. ಇವರನ್ನು ನೋಡಿ ಕರುಣೆ ಪಡೋದಕ್ಕಿಂತ ಹೆಚ್ಚಾಗಿ ನಮಗಿರೋ ಜೀವನಕ್ಕೆ ಕೃತಜ್ಞರಾಗಿರೋಣ. ಕೈಲಾದಷ್ಟು ಸಹಾಯ ಮಾಡೋಣ. ಏಕೆಂದರೆ ದೊಡ್ಡ ಮನಸ್ಸಿಗೆ ಹಣದ ಹಂಗಿಲ್ಲ. ಜೀವನ ಸುಂದರವಾಗಿದ್ದರೆ ಪ್ರೀತಿ ಹಂಚೋಣ. Yeah.